ಕಳೆದ ವರ್ಷ BMTC ಕಂಡಕ್ಟರ್ ಹುದ್ದೆಯ ಪ್ರಶ್ನೆಪತ್ರಿಕೆ ಆಗಿದ್ದು, ಈಗ ಯಾರೆಲ್ಲ BMTCಗೆ ಅರ್ಜಿ ಸಲ್ಲಿಸಿದ್ದೀರಿ, ಎಕ್ಸಾಮ್ ಡೇಟ್ ಕೂಡ ಬಂದಿದೆ. ಸೆಪ್ಟೆಂಬರ್ 1ನೇ ತಾರೀಕಿಗೆ ಎಕ್ಸಾಮ್ ನಡೆಸಲಾಗುವುದು. ಆದ ಕಾರಣ ನೀವು ಪ್ರಿಪರೇಷನ್ ಮಾಡಿಕೊಳ್ಳಿ. ನಾನು ಈಗ ಹಿಂದಿನ ಒಂದು ಪ್ರಶ್ನೆಪತ್ರಿಕೆ ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. 2014ರ BMTCಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬಂದಿತ್ತು ಅಂತ ತಿಳಿಸಿಕೊಡುತ್ತೇನೆ. ಪ್ರಶ್ನೆ 1. ಸಂಚಾರಿ ವಾಹನವೊಂದನ್ನು ಚಲಾಯಿಸಲು ಅಗತ್ಯವಾದ ಚಾಲನಾ ಪರವಾನಗಿಯನ್ನು ಪಡೆಯಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು? 18, 16, 20, 17 ಅಂತ ಇದೆ. 20 ವರ್ಷ ಆಗಿರಬೇಕು. ಪ್ರಶ್ನೆ 2. ಮೋಟಾರ್ ವಾಹನ ಕಾಯ್ದೆ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅನ್ವಯಿಸುವುದು ಭಾರತ ದೇಶಾದ್ಯಂತ ಒಂದು ರಾಜ್ಯಕ್ಕೆ ಮಾತ್ರ, ಕೆಲವೊಂದು ಅಸುವಾಸನ ರಾಜ್ಯಗಳಿಗೆ ಮಾತ್ರ, ಒಂದೇ ರಾಜಕೀಯ ಪಕ್ಷದ ಆಡಳಿತಕ್ಕೊಳಪಟ್ಟ ರಾಜ್ಯಗಳಿಗೆ ಮಾತ್ರ ಅಂತ. ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶಾದ್ಯಂತ. ನಿರ್ವಾಹಕ ಕಂಡಕ್ಟರ್ ಪರವಾನಗಿ ಹೊಂದಿರಲು ಆಗಿರಬೇಕಾದ ಕನಿಷ್ಠ ವಯೋಮಿತಿ. ಕಂಡಕ್ಟರ್ಗೆ ನೀವು ಲೈಸೆನ್ಸ್ ಪಡೆಯಲು ಕನಿಷ್ಠ ವಯಸ್ಸಿನ ಮಿತಿ 20 ವರ್ಷ, 18 ವರ್ಷ, 21 ವರ್ಷ ಮತ್ತು 19 ವರ್ಷ. ಸರಿಯಾದ ಉತ್ತರ 18 ವರ್ಷ ಆಗಿರಬೇಕು. ಬೇರೆ ಬೇರೆ ಮಾರ್ಗಗಳಿಗೆ ಬಸ್ ಪ್ರಯಾಣ ದರವನ್ನು ನಿಗದಿಪಡಿಸುವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿಯಾಗಿ ಸ್ವತಂತ್ರ ನಿಯಂತ್ರಣ ಮಂಡಳಿ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರವು ಇದಕ್ಕೆ ಪ್ರಯಾಣ ದರವನ್ನು ನಿಗದಿಪಡಿಸುತ್ತದೆ. ಅಪಘಾತ ಸಂದರ್ಭದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಾಥಮಿಕ ಜವಾಬ್ದಾರಿಯು ಯಾರದಾಗಿರುತ್ತದೆ? 1. ಅಪಘಾತದಲ್ಲಿ ಭಾಗಿಯಾದ ವಾಹನ ಚಾಲಕರು ಅಥವಾ ಅಪಘಾತವನ್ನು ಗಮನಿಸಿದ ವಾಹನ ಚಾಲಕರು, ಪೊಲೀಸರು, ಆಂಬ್ಯುಲೆನ್ಸ್ ಮತ್ತು ಅರೆ ವೈದ್ಯಕೀಯ ಸೇವೆಯರು. ಇದಕ್ಕೆ ಸರಿಯಾದ ಉತ್ತರ ಅಪಘಾತಿಯಲ್ಲಿ ಭಾಗಿಯಾದ ವಾಹನದ ಚಾಲಕರು ಈ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಗಾಯಾಳಿಗೆ ನೀಡುತ್ತಾರೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದಾದರನ್ನು ಸಾರ್ವಜನಿಕ ಸಂಚಾರದ ವಾಹನ ಎಂದು ಪರಿಗಣಿಸಲಾಗುವುದು? ಟ್ಯಾಕ್ಸಿ ಅಥವಾ ಕ್ಯಾಬ್, ಸಾಮೂಹಿಕವಾಗಿ ಬಳಸಲಾಗುತ್ತಿರುವ ಕಾರುಗಳು ಅಥವಾ ಕಾರುಗಳ ಸಮೂಹ, ನಿಯೋಜಿತ ಅಥವಾ ಅಪರಿಚಿತರ ಅವಕಾಶವಿದ್ದಂತೆ ಖಾಸಗಿ ವ್ಯವಸ್ಥೆ ಮಾಡಿ ಮಾತ್ರವೇ ಹಂಚಿಕೊಳ್ಳುವ ಬಾಡಿಗೆ ಬಸ್ಸುಗಳು, ಪ್ರಯಾಣಿಕರನ್ನು ರಸ್ತೆಯಲ್ಲಿ ಹತ್ತಿಸಿಕೊಳ್ಳುವ ಸಾಮಾನ್ಯ ಬಸ್ಸುಗಳು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 7ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ? ಬಸ್ಸುಗಳನ್ನು ಸಣ್ಣ ವಾಹನಗಳನ್ನು ಹಿಂದಕ್ಕಬಹುದು. ಬಸ್ಸುಗಳನ್ನು ಗಂಟೆಗೆ 40 ಕಿಲೋಮೀಟರ್ಗಿಂತ ವೇಗವಾಗಿ ಚಲಿಸಬಹುದು. ಬಸ್ಸುಗಳು ಒಂದು ಇನ್ನೊಂದಕ್ಕೆ ಹಿಂದಕ್ಕೆ ಹೋಗಬಾರದು, ಅಂದರೆ ಓವರ್ಟೇಕ್ ಮಾಡಬಾರದು. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಬಸ್ಸುಗಳು ಭಾರಿ ವಾಹನಗಳ ಗುಂಪಿಗೆ ಸೇರುವುದಿಲ್ಲ. ಪ್ರಶ್ನೆ 8. BMTC ಬಸ್ಸುಗಳನ್ನು 50% ರಿಯಾಯಿತಿಯನ್ನು ಗರಿಷ್ಠ ಎಷ್ಟು ವರ್ಷಗಳ ಕಾಲ ನೀವು ಪಡೆಯಬಹುದಾಗಿದೆ? 6 ವರ್ಷ, 9 ವರ್ಷ, 12 ವರ್ಷ, 15 ವರ್ಷ. ಇದಕ್ಕೆ ಸರಿಯಾದ ಉತ್ತರ 12 ವರ್ಷ ಆಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಹಾರ್ಡ್ವೇರ್? MS ವರ್ಡ್, ಕೋಬಾಲ್, ಮೌಸ್ ಮತ್ತು ಫೋರ್ಟ್ರಾನ್. ಇದಕ್ಕೆ ಸರಿಯಾದ ಉತ್ತರ ಮೌಸ್ ಆಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಾಲ ಪರಿವೀಕ್ಷಣೆಗೆ ಬಳಸಬಹುದಾಗಿದೆ? ಫೈಲ್ ಪ್ಯಾಕ್ಸ್, ಎಕ್ಸೆಲ್, ಆರ್ಕೈವ್ಸ್, ಫೋರ್ಟ್ರಾನ್. ಇದಕ್ಕೆ ಸರಿಯಾದ ಉತ್ತರ ಫೈಲ್ ಪ್ಯಾಕ್ಸ್ ಆಗಿರುತ್ತದೆ. 100 GB ಅಧಿಕ ಗಾತ್ರದ ಭಾರಿ ಪ್ರಮಾಣದ ದಾಖಲೆಗಳನ್ನು ಇದರಲ್ಲಿ ಸುರಕ್ಷಿತವಾಗಿ ಉಳಿಸಿಡಬಹುದು. ಸರಿಯಾದ ಉತ್ತರ ಹಾರ್ಡ್ ಡಿಸ್ಕ್ ಆಗಿರುತ್ತದೆ. ಇವುಗಳಲ್ಲಿ ಸುರಕ್ಷಿತವಾಗಿ ಉಳಿಸಿಡದಿರುವ ಮೂಲಕ ಭಾರಿ ಗಾತ್ರದ ಕಡತಗಳನ್ನು ಫೈಲ್ ಇತರರೊಂದಿಗೆ ಹಂಚಿಕೊಳ್ಳುವುದು ಸುಲಭವಾಗಿ. ಫೇಸ್ಬುಕ್, ಟ್ವಿಟರ್, ಕ್ಲೌಡ್ ಮತ್ತು ಫ್ಲಾಪಿ ಡಿಸ್ಕ್. ಇದಕ್ಕೆ ಸರಿಯಾದ ಉತ್ತರ ಕ್ಲೌಡ್ ಆಗಿರುತ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ CIO ಎಂಬುದು ಇದರ ಸಂಕ್ಷಿಪ್ತ ರೂಪವಾಗಿದೆ. ಚೀಫ್ ಇನ್ಸ್ಟ್ರುಮೆಂಟೇಷನ್ ಆಫೀಸರ್ ಸರಿಯಾದ ಉತ್ತರ ಆಗಿರುತ್ತದೆ.
LED ಟೆಲಿವಿಷನ್ಗಳಿಂದ ಪ್ರಮುಖ ಉಪಕರಣಗಳಲ್ಲಿ ಇದು ಇದೆ. ಬಳಸುವವರು ಬದಲಾವಣೆಗಳನ್ನು ಮಾಡಿಸಿಕೊಳ್ಳಬಹುದಾದ ಆಪರೇಟರ್ ಸಿಸ್ಟಮ್ ಆಗಿದೆ. ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಸುನಾಮಿಗೆ ಕಾರಣವಾಗಿದೆ? ಸರಿಯಾದ ಉತ್ತರ ಸಾಗರದ ಆಳದ ಭೂಕಂಪ ಸುನಾಮಿಗೆ ಬರಲು ಕಾರಣವಾಗಿರುತ್ತದೆ. ಗ್ರೀನ್ ಹೌಸ್ ಎಫೆಕ್ಟ್ ಪ್ರಮುಖವಾಗಿ ಇದರಿಂದ ಆಗುತ್ತದೆ. ಓಝೋನ್, ಕಾರ್ಬನ್ ಮೊನಾಕ್ಸೈಡ್, ಸಾರಜನಕ ಮತ್ತು ಆಮ್ಲಜನಕ. ಸರಿಯಾದ ಉತ್ತರ ಓಝೋನ್ ಆಗಿರುತ್ತದೆ. ಮುಕ್ತ ಆರ್ಥಿಕತೆಯಲ್ಲಿ ಬೆಲೆಗಳನ್ನು ನಿರ್ಧರಿಸುವ ಅಂಶ ಪೂರೈಕೆ ಮತ್ತು ಬೇಡಿಕೆ. ಮುಕ್ತವಾಗಿ ಸರ್ಕಾರದಿಂದಲೇ, ಮುಕ್ತವಾಗಿ ಪೂರೈಕೆದಾರರಿಂದಲೇ, ಮುಕ್ತವಾಗಿ ಗ್ರಾಹಕರಿಂದಲೇ. ಸರಿಯಾದ ಉತ್ತರ ಪೂರೈಕೆ ಮತ್ತು ಬೇಡಿಕೆ. ಭಾರತ ಸೇನೆಯ ಪರಮಾಧಿಕಾರವುಳ್ಳ ಮಹಾದಂಡನಾಯಕ ಯಾರು? ಪೂರೈಕೆ ಮತ್ತು ಬೇಡಿಕೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು. ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಸಾಮಾನ್ಯ ವಿದ್ಯುತ್ ಬಲ್ಬಿನ ಒಳಗೆ ಇದು ತುಂಬಿರುತ್ತದೆ. ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಆರ್ಗಾನ್ ಬಲ್ಬಿನಲ್ಲಿ ಇರುತ್ತದೆ. ಆನೆಯ ದಂತಗಳು, ಪರಿವರ್ತಿತ ಮೂಳೆ, ಪರಿವರ್ತಿತ ಹಲ್ಲುಗಳು, ಪರಿವರ್ತಿತ ಕೂದಲು ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಪರಿವರ್ತಿತ ಹಲ್ಲುಗಳು. ಮುಂದಿನ ಪ್ರಶ್ನೆ ಪತ್ರಿಕೆ ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತದೆ. ಆದ ಕಾರಣ 20 ಪ್ರಶ್ನೆ ಪತ್ರಿಕೆ ಅಷ್ಟೇ ನಾನು ಈಗ ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತು ಕೆಲವು ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುತ್ತೇನೆ.